ಇರ್ಲಿ, ನಿಮ್ಮನ್ನ ನನಗೆ ಆ ದೇವರು ಕೊಟ್ಟಿರೋ ವರ. ನಾನೇ ಭಾಗ್ಯವಂತನು. ಭಾಗ್ಯವಂತಳಲ್ಲ ಮೇಡಮ್, ದೌರ್ಭಾಗ್ಯವಂತಳು. ಪ್ರೀತಿ ಪ್ರೇಮವೆಂಬ ಚೆಲ್ಲಾಟದಲ್ಲಿ ಚದುರಿ ಹೋದೀತು ಈ ನಿನ್ನ ಸುಂದರವಾದ ಬಾಳು. ಕಾಮವೆಂಬ ಕತ್ತಲೆಯಲ್ಲಿ ಕಾಲ್ ಜಾರಿ ಬಿಟ್ಟರೆ ಒಡೆದು ಹೋದೀತು ನಿನ್ನ ಮಡಕೆ. ತತ್ವ ಪದಗಳನ್ನು ಬಿತ್ತರಿಸಲು ನೀನವನಲ್ಲೇ ಬಡವ. ಸೊಕ್ಕಿನ ಶ್ರೀಮಂತನೆದುರು ಅದೇ ಉಪ್ಪಿಸಿ ಮಾತನಾಡುತ್ತಿರುವೆಯಲ್ಲ. ಆ ಗರ್ಭಗುಡಿಯೊಳಗೆ ಶಿವಲಿಂಗನ ಮುಂದೆ ಮಂಡಿ ಯೂರಿ ಕುಳಿತದೆ ಇವನು ನಂದೀಶ. ಬಸವನಿಗೆ ಹೆಗಲಿಗೆ, ರೈತನಿಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿದರೆ ಇವನಿಗೆ ಬಸವಾಂತರ. ಇನ್ನು ನಿಮ್ಮಂತ ಶ್ರೀಮಂತನಿಗೆ ಸೊಕ್ಕಿದ ಹುಲಿಯಾಗಿ ನಿಂತರೆ ಇವನು ಕಾಲ್ ಕೆದರಿದ ಗುಳಿ. ಕೆದರಿದ ಗೋಳಿ ಎಂದು ಗರ್ವದಿಂದ ಬಂದು ಈ ಗೋಳಿಯ ಜೊತೆ ಗುದ್ದೋಡಿದರೆ ಗಾಯವಾಗುವುದು ಗಾಳಿಗಲ್ಲ, ಗೂಳಿಗೆ ಎಂಬುದನ್ನು ಮರೆಯಬೇಡ ಮಗನ. ಈ ಬ್ರಹ್ಮ ಒಂದು ತರ ಸುಂಟರ ಗಾಳಿ ಇದ್ದ ಹಾಗೆ, ಹಿಡಿಯಲು ತಡೆಯಲು ಹೋದರೆ ಸುಟ್ಟು ಹೋಗುವ ಮಗನ. ಉಸಿರು ಗಟ್ಟಿ. ಏ ಬ್ರಹ್ಮ, ಆ ನಿನ್ನ ಬ್ರಹ್ಮ ಬರೆದ ವಿಧಿ ಲಿಖಿತವನ್ನೇ ಬದಲಾಯಿಸಿ ಉಸಿರು ನಿಲ್ಲುವಂತ ನಿಮ್ಮಂತ ಕಾಮಕರನ್ನು ಸೆರೆ ಹಿಡಿದು ಈ ಪಂಚ ಕತ್ತರಿಸಿ ಈ ಸಮಾಜದ ಭದ್ರತೆಯ ಪಾದಗಳಿಗೆ ಅರ್ಪಿಸದಿದ್ದರೆ ಇವನು ನಂದೀಶನೇ ಅಲ್ಲ. ಹೋವಿನ ಜೊತೆ ಸರಸವಾಡಿ ಗೆಲ್ಲಬಹುದು ಮಗನ. ಬಟ್ ಈ ಶ್ರೀಮಂತ ಎದುರು ಹಾಕಿಕೊಂಡರೆ ಕೊನೆವರೆಗೂ ನರಕ ಯಾತನೆ ಅನುಭವಿಸಬೇಕಾಗುತ್ತದೆ. ಮೈಂಡೆಡ್. ಅಮೃತ, ನಾನಿನ್ನು ಬರುತ್ತೇನೆ. ಬಾಯ್. ಬ್ರಹ್ಮನ ಬರೆ ಇಲ್ಲಿವರೆಗೂ ಸಣ್ಣ ಪುಟ್ಟ ಮೀನುಗಳನ್ನು ಹಿಡಿದು ಖುಷಿ ಪಟ್ಟಿರುವೆ. ಆದರೆ ಇವನು ತಿಮಿಂಗಿಲ ಇದ್ದ ಹಾಗೆ. ಬ್ರಹ್ಮ, ನಿನ್ನ ಬ್ರಹ್ಮನ ಬಲೆಯನ್ನು ನೆಲೆ ಇಲ್ಲದಂತೆ ಹೊತ್ತೈದು ಸಾಗರದ ಆಹಾರ ಪ್ರಾಣಿಯಾಗಿ ಬಿಟ್ಟು ಬಿಟ್ಟೇನೋ. ಎಚ್ಚರ ರೀ ಮಿಸ್ಟರ್, ಅಲ್ರಿ ಸಂಬಂಧಪಟ್ಟಿರೋ ವಿಷಯದಲ್ಲ ಏನು ಗೊತ್ತು ಇಲ್ದೇನೆ ಕಾರಣ ಇಲ್ದೇನೆ ಹಿತೋಪದೇಶ ಮಾಡ್ತಿರಲ್ಲ. ನಿಮ್ಮನ್ನ ನೀವು ಯಾರಂತ ತಿಳ್ಕೊಂಡಿದ್ದೀರಿ? ನೋಡಿ ಮೇಡಮ್, ನ್ಯಾಯ ದಿಕ್ಕೆಟ್ಟಾಗ, ಧರ್ಮ ದಾರಿ ಬಿಟ್ಟಾಗ, ಕರ್ಮ ಹೆಚ್ಚಾದಾಗ ಬುದ್ಧಿ ಹೇಳುವ ಮಾನವತಾದಿ ಎಂದುಕೊಳ್ಳಿ. ತಿಳಿಸಿ ಹೇಳ್ಬೇಕು ಅಂದ್ರೆ ಅಷ್ಟೇ. ನೋಡಿ, ನೀವ್ ಹೇಳೋದಕ್ಕೆ ನಾನು ಯಾವ ದಾರಿನೂ ತಪ್ಪಾಗಿ ತುಳಿದಿಲ್ಲ. ಅಷ್ಟಕ್ಕೂ ನನ್ನ ಲೈಫ್ ಪಾರ್ಟ್ನರ್ನ ಆಯ್ಕೆ ಮಾಡ್ಕೊಳ್ಳೋ ಹಕ್ಕು ನನಗಿದೆ. ಇದನ್ನೆಲ್ಲ ಕೇಳೋದಕ್ಕೆ ನೀವ್ಯಾರೇ? ನೋಡಿ ಮೇಡಮ್, ಮನೆ ಹಂದಿಯನ್ನು ಮನೆಗೆ ತಂದುಕೊಟ್ಟ ಅದನ್ನು ಸ್ವಚ್ಛವಾಗಿ ಸ್ನಾನ ಮಾಡಿಸಿ ಮನೆಯಲ್ಲಿಟ್ಟುಕೊಂಡರೆ ಅದು ತನ್ನ ಕಸುಬನ್ನು ಎಂದೂ ಬಿಡಲಾರದು. ಅದ ಹಾಗೆ ಹಂದಿಯ ಹರಸು ತಿನ್ನುವ ಹಂದಿಯ ಜೊತೆ ಸಂಸಾರ ಮಾಡಿದರೆ ಹಳಸಿ ಹೋದೀತು ಈ ನಿನ್ನ ಸುಂದರವಾದ ಬಾಳು. ನಾನು ಅದ್ರ ಬಗ್ಗೆ ವಿಚಾರ ಮಾಡ್ಬೇಕಾ? ವಿಚಾರ ಮಾಡ್ಕೊ ಕೂತ್ಕೊಳ್ಳೋದಾದ್ರೆ ನಾನು ಹಸುಗುತ್ತಲ್ಲ, ನಾನು ಕಲಿತೆ. ಅಷ್ಟಕ್ಕೂ ನಿಮ್ಮನ್ನು ನೋಡಿದ್ರೆ ಗೊತ್ತಾಗುತ್ತೆ ನೀವು ಹೊಲ ಗದ್ದೆಯಲ್ಲಿ ಕೆಲಸ ಮಾಡೋ ಒಬ್ಬ ಮಾಮೂಲಿ ರೈತ ಅಂತ. ಬ್ರಹ್ಮನ್ ಕಂಡ್ರೆ ನಿಮ್ಗೆ ಯಾಕಷ್ಟು ಕೋಪ? ಬ್ರಹ್ಮನ್ಗೆ ಸಿಕ್ಕಿರೋ ಸುಂದರವಾದ ಹುಡುಗಿ ನಿಮಗೆ ಸಿಗಲಿಲ್ಲ ಅಂತ ಹೊಟ್ಟೆ. ಅಷ್ಟು ಅಲ್ಲದೆ ಬ್ರಹ್ಮ ಕಷ್ಟಪಟ್ಟು ಮೇಲ್ ಬಂದವನು, ಅದನ್ನ ನೋಡಿ ನಿಮಗೆ ಸಹಿಸಕ್ಕಾಗ್ತಿಲ್ಲ. ಅದಕ್ಕೆ ಈ ರೀತಿ ಮಾತಾಡ್ತಿದ್ರಿ ನೀವು. ಹೌದು ಮೇಡಮ್, ನಾನೊಬ್ಬ ಮಾಮೂಲಿ ರೈತನ ಮಗನೇ ಆಗಿರಬಹುದು. ಆದರೆ ಕೊಂಡ ಹೆಣ್ಣುಗಳ ಸಂಘ ಚಂಡನು ನಾನಲ್ಲ, ಬೇರೆಯವರನ್ನು ಹೊಟ್ಟೆ ಕಿಚ್ಚು ಪಡುವ ಗಂಡನೂ ನಾನಲ್ಲ. ನೋಡಿ ಮೇಡಮ್, ಕೊನೆಯದಾಗಿ ಒಂದು ಮಾತು ಹೇಳುವೆ ಕೇಳಿ. ಯೌವನ ತುಂಬಿದ ಒಂದು ಹೆಣ್ಣು ಸುಂದರವಾದ ಪಳಪಳನೆ ಹೊಳೆಯುವ ಕನ್ನಡಿ ಇದ್ದ ಹಾಗೆ. ಆ ಕನ್ನಡಿಯಲ್ಲಿ ಒಂದೇ ಒಂದು ಚುಕ್ಕಿ ಬಿದ್ದರೆ ಕನ್ನಡಿಯ ಚುಕ್ಕಿ ಎದ್ದು ಕಾಣುತ್ತೆ. ನೋಡಿ ಮಿಸ್ಟರ್, ಕನ್ನಡಿ ಇರೋದು ಮುಖ ನೋಡ್ಕೊಳ್ಳಕ್ಕೆ ಹೊರತು ಮುಚ್ಚಿಡೋದಕ್ಕಲ್ಲ.
ಹೌದು ಮೇಡಮ್, ಕನ್ನಡಿ ಇರುವುದು ನೋಡ್ಲಿಕ್ಕೆ ನಿಜ. ಆದರೆ ಕನ್ನಡಿಯ ಮುಂದೆ ನಿಂತು ನೋಡಿಕೊಳ್ಳುವ ಅಧಿಕಾರ ಇರುವುದು ಬೀದಿಯಲ್ಲಿ ಹೋಗೋ ಬೀದಿ ನಾಯಿಗಳಿಗಲ್ಲ. ಅದು ಮನೆಯಲ್ಲಿರೋ ಮಾಲೀಕನಿಗೆ ಮಾತ್ರ ಮೀಸಲು. ಒಂದು ವೇಳೆ ಬೀದಿಯಲ್ಲಿ ಇರುವುದವನು ಕನ್ನಡಿ ಬಿದ್ದರೆ, ಒಡೆದು ಹೋದರೆ ಏನು ಮಾಡ್ತೀರಾ? ಹುಚ್ಚಪ್ಪ ನೀವು. ಕನ್ನಡಿ ಬಿದ್ದು ಹೊಡೆದೋದ್ರೆ ಏನಾಯ್ತ್ರಿ? ಹೊಡೆದೋದ್ ಚೂರ್ನಿಲ್ಲೇ ಮುಖ ನೋಡ್ಬೋದಲ್ಲ ಮಿಸ್ಟರ್. ನಿಜ ಮೇಡಮ್, ಕನ್ನಡಿ ಒಡೆದ ಚೂರಲ್ಲಿ ಮುಖ ನೋಡಬಹುದೇ ಇಲ್ಲ. ಆದರೆ ಆ ಒಡೆದ ಚೂರಲ್ಲಿ ಸಿಂಧೂರ ಇಟ್ಟುಕೊಳ್ಳಲು ಹೋಗಿದರೆ ಒಂದೊಂದು ಮುಖದಲ್ಲಿ 4-6 ಮುಖಗಳು ಕಾಣುತ್ತವೆ. ಆವಾಗ ನಿಮ್ಮ ಹಣೆಗೆ ಸಿಂಧೂರವನ್ನು ಹೇಗೆ ಇಟ್ಟುಕೊಳ್ಳುತ್ತೀರಾ? ನೋಡಿ, ಒಡೆದು ಹೋದ ಚೂರಲ್ಲಿ ಒಂದು ದೊಡ್ಡ ಚೂರನ್ನ ಆಯ್ಕೆ ಮಾಡ್ಕೊಂಡ್ರಾಯ್ತು. ಉಳಿದಿದ್ದನ್ನೆಲ್ಲ ಬೀದಿಯಲ್ಲಿ ಬಿಸಾಕಿದ್ರಾಯ್ತು. ಆಯ್ಕೆ ಮಾಡ್ಕೊಂಡು ಒಂದು ಚೂರಲ್ಲಿ ಒಂದೇ ಮುಖ ಕಾಣುತ್ತೆ. ಆವಾಗ ಚೆನ್ನಾಗಿ ಸಿಂಧೂರ ಇಟ್ಕೋಬಹುದಲ್ಲ, ಸಿಂಧೂರ. ಹಾಗಾದರೆ ನೀನು ಆಯ್ದುಕೊಂಡ ಸಿಂಧೂರ ಒಂದಲ್ಲ ಒಂದು ಕೂತು ತಂದೇ ತರುತ್ತೇವೆ. ಅಂದು ನಾನು ಬೀದಿಯಲ್ಲಿ ಚೆಲ್ಲಿದ ಕನ್ನಡಿ ಚೂರುಗಳು ಹೇಳುತ್ತವೆ, ಈ ಕನ್ನಡಿ ಜೊತೆ ನಾನು ಕೂಡಿ ಬಾಳಿದ್ದೆ ಎಂದು. ಅಂದರೆ ನೀನು ಮದುವೆ ಆಗೋದಕ್ಕಿಂತ ಮುಂಚೆ ಯಾವ ಪರಪುರುಷನ ಜೊತೆ ಸಂಸ್ಕಾರ ಮಾಡಿದ್ಯೋ ಆ ಪರಪುರುಷ ಹಳೆ ಪ್ರೇಮ ಹೊರದಿರುವ ನಿನ್ನ ಮಾಂಗಲ್ಯಕ್ಕೆ ಕೊಟ್ಟು ತಂದು ಮಶಾಣಕ್ಕೆ ಹೋದ ಮಹಿಳೆಯರೆಷ್ಟಿಲ್ಲ ಆಗಿನ ಹೆಣ್ಣು ಕುಲದಲ್ಲಿ. ಅದಕ್ಕೆ ಗುರುರಾಜ್ ಅವರ ಕವಿಯವರು ಹೇಳಿದ್ದಾರೆ, ಎಚ್ಚರ ಹೆಣ್ಣೆ ಎಚ್ಚರ, ಕಾಮದ ಹುಚ್ಚರಿರುವ ಈ ಕಲಿಕಾಲದಲ್ಲಿ ಎಚ್ಚರ. ನೋಡು, ನೀನು ತಿಳಿದುಕೊಂಡಕ್ಕೆ ಅರ್ಥ ಮಾಡಿಕೊಂಡರೆ ಒಳ್ಳೆಯದು. ಎಚ್ಚರ. ನೋಡಿ, ನೀನ್ ಹೇಳಿದಾಗೆ ಸತ್ತು ಹೋಗೋದಕ್ಕಾಗಿ ಹುಟ್ಟಿ ಬಂದಿರೋ ಹೆಣ್ಣಲ್ಲ ನಾನು. ಬಾಡಿ ಬದುಕಿ ತೋರಿಸ್ತೀನಿ ನಿಮ್ಮ ಸಮಾಜಕ್ಕೆ. ಹಾಗಾದರೆ ನೀ ಪ್ರೀತಿಸೋ ಹಳೆಯ ಪ್ರೇಮಿಗೆ ನಿನ್ನ ಗಂಡನಿಗೆ ಗೊತ್ತಾಗದ ರೀತಿ ತಿಂಗಳಿಗೊಮ್ಮೆ ಸುಖ ಕೊಟ್ಟು ಗಂಡನಿಗೆ ಮೋಸ ಮಾಡಿದಾಗ ಮಾತ್ರ ನೀನು ಗಂಡನೊಂದಿಗೆ ಸುಖ ಒಳಗುವುದು. ಅವಾಗ ಇಡೀ ಸಮಾಜವೇ ಹೇಳುತ್ತದೆ, ಇವಳ ಗರತಿಯಲ್ಲ ಕಾಮ ರೂಪದ ಹೆಣ್ಣು ಅಂತ. ನೋಡಿ ಮೇಡಮ್, ಅವಾಗ ನಿಮ್ಮ ಲೈಫ್ ನೀವೇ ಕಳ್ಳನೋ ಅಥವಾ ಮಿಂಡನಾ ಎಂದು. ಓಹೋ, ಇವನೇನ್ ನನಗೆ ಉಪದೇಶ ಮಾಡ್ತಾ ಇದ್ದಾನೋ ಇಲ್ಲ ನನ್ನನ್ನು ಬೈತಿದ್ದಾನೋ? ಏನೇ ಇರಲಿ ರೀ ಮಿಸ್ಟರ್, ಇನ್ನೊಂದ್ಸಲ ಈ ರೀತಿ ಮಾತಾಡಿದೆ ಅಂದ್ರೆ ನಿಮಗೆ ಕಪಾಳ ಮೋಕ್ಷ ಮಾಡ್ಬೇಕಾಗುತ್ತೆ. ಕೈ ಎತ್ತುವ ಬದಲು ನನ್ನ ಮಾತು ತಿಳಿ ಮಾತುಗಳನ್ನು ಕೇಳಿಕೊ. ಹೂವು ಬಿಡದೇ ಇರೋ ಗಿಡ, ಹಣ್ಣು ಬಿಡದೇ ಇರೋ ಹಣ್ಣು, ಹಣ್ಣು ಬಿಡದೇ ಇರೋ ಮರ, ಹಾಲು ಕೊಡದೇ ಇರೋ ಹಸು, ತಿಳಿಸಿ ಹೇಳಿದರು ತಿಳಿದುಕೊಳ್ಳದೇ ಇರೋ ಹಿಂಡು, ಇದ್ದರೆಷ್ಟು ಸತ್ತರೆಷ್ಟು. ಏನಪ್ಪ ಇದು? ನಡು ರಸ್ತೆ ನಿಂತು ಇನ್ನು ಈ ಹೊಲಸು ಕೆಲಸ. ಅದು ಅದು ಅಂದ್ರೆ ಅಂದ್ರೆ ನನ್ನ ಮೈದುನ ಒಂದು ಹೆಣ್ಣಿನ ಜೊತೆ ನಡು ರಸ್ತೆಯಲ್ಲಿ ನಿಂತು ಈ ರೀತಿ ಅಸಹ್ಯವಾಗಿ ನಡೆದುಕೊಳ್ಳದ ನೀತಿಯನ್ನು ನೋಡ್ತಾ ಇದ್ರೆ ನನಗೆ ಅಸಹ್ಯ ಆಗ್ತಾ ಇದೆ. ಅದನ್ನು ಬಿಟ್ಟು ನನಗೆ ಮದುವೆ ಮಾಡಿ ಅಂತ ಹೇಳಿದ್ರೆ ನಾವು ಮದುವೆ ಮಾಡ್ತಿರ್ಲಿಲ್ವೇನು? ನನ್ನ ಮಾತನ್ನು ಸ್ವಲ್ಪ ನಂಬುದೇನೋ ಕಣ್ಣಾರೆ ಕಂಡಾಗ ಯಾರು ಅವಳು? ಯಾರು ಅಂತ ಹಾಗೆ ಅಲ್ವೋ? ಎಷ್ಟು ದಿನದಿಂದ ನಡೀತಾ ಇದೆ ನಿಮ್ಮ ಈ ಕಳ್ಳ ಪ್ರೇಮ ವ್ಯವಹಾರ. ಖಂಡಿತವಾಗಿ ಹೇಳುತ್ತೇನೆ ಅತ್ತಿಗೆ, ಅವಳು ಯಾರು ಅಂತ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ನೀವು ಹೀಗೆ ಮಾಡ್ತಾ ಇದ್ದೀರಾ? ನೋಡಪ್ಪ ನಿಮಿಷ ಇಂಥ ಮಾತುಗಳಿಂದ ನನ್ನ ಹಾಗೂ ನಿಮ್ಮಣ್ಣನ ಮನಸ್ಸಿಗೆ ನೋವನ್ನು ಮಾಡುವ. ಅವರಿಗೆ ದಯವಿಟ್ಟು ಮೋಸ ಮಾಡ್ಬೇಡಪ್ಪ, ಮೋಸ ಮಾಡ್ಬೇಡ. ಕೈಗಳಿಗೆ ಪಾನ ಮರ್ಯಾದೆಯನ್ನ ತೆಗೆಬೇಡಪ್ಪ, ತೆಗೆಬೇಡ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ಅತ್ತಿಗೆ, ನನ್ನ ಕತ್ತು ಹೋದರೂ ಪರವಾಗಿಲ್ಲ, ನಿಮ್ಮಂತ ಅಣ್ಣ ಅತ್ತಿಗೆಯರ ಮಾನ ಮರ್ಯಾದೆ ಹೋಗುವಂತ ಕೆಲಸ ನಾನು ಖಂಡಿತ ಮಾಡುವುದಿಲ್ಲ. ಅದು ನನ್ನ ಹೆತ್ತವರ ಮೇಲಾಣೆ. ಅಂದಾಗೆ ಅವಳು ಯಾರು? ಅವಳು ಅವಳ ಜೊತೆ ನೀನ್ ಯಾಕೋ ನಿಂತಿದ್ದೆ? ಅತ್ತಿಗೆ, ನಿಮ್ಮಂತ ಹಿರಿಯರು ಪ್ರತ್ಯಕ್ಷವಾಗಿ ಕಂಡರು ಪ್ರಾಮಾಣಿಕವಾಗಿ ನೋಡದೆ ಅನುಮಾನ ಮಾಡಿದಾಗ ಸತ್ತು ಹೋದ ಅದೆಷ್ಟು ಮಹಿಳೆಯರು ಉದಾಹರಣೆ ಗೊತ್ತಿರಬೇಕಲ್ಲ. ನಾನು ಏನು ಅಂತ ಹೇಳಿದೆ?
ದಯವಿಟ್ಟು ನಿನ್ನ ಮನಸ್ಸನ್ನು ನೋಯಿಸ್ಬಿಟ್ಟೆ. ತಪ್ಪಾಯ್ತಪ್ಪ, ದಯವಿಟ್ಟು ನನ್ನ ಕ್ಷಮಿಸಿಬಿಡು. ಹೋಗಲಿ ಬಿಡಿ ಅತ್ತಿಗೆ. ಹೆತ್ತಂತವರಿಂದ ನೀವು ತಪ್ಪು ಮಾತನಾಡಿದ್ದು ಬೇಜಾರಿಲ್ಲ. ನಿಮ್ಮಂತವರಿಂದಲೇ ಈ ಸಂಸ್ಕೃತಿ ಅನ್ನೋದು ಹಾಗೆ ಉಳಿದಿದೆ. ಅತ್ತಿಗೆ, ನನಗೊಂದು ಸ್ವಲ್ಪ ಕೆಲಸವಿದೆ, ನಾನು ಬರ್ತೀನಿ. ನನ್ನ ಮೈದನ ಮನಸ್ಸು ಏನು ಅಂತ ಹೇಳಿದೆ, ಅವನ ಮನಸ್ಸನ್ನು ನಡೆಸ್ಬಿಟ್ಟು ಪಾಪ ನನ್ನ ಮೈದಿನ ನಂದಿಶ ಮದುವೆಗೆ ವಯಸ್ಸಿಗೆ ಬಂದಿದ್ದಾನೆ. ಹೀಗಾದ್ರೆ ಮಾಡಿ ಒಂದು ಒಳ್ಳೆ ಹುಡುಗಿಯನ್ನು ನೋಡಿ ಅವನ ನನಗೆ ಜೊತೆ ಕೊಟ್ಟು ಮದುವೆ ಮಾಡಲೇಬೇಕು.